ಎಲ್ರಿಗೂ ನಮಸ್ಕಾರ. ನಾನು MP ಓಂಕಾರೇಶ್ವರಿ ಅಂತ ಹೇಳಿ ಅಡಿಷನಲ್ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್. ಈಗಾಗಲೇ ನಮ್ಮ ಸಾರಿಗೆ ಇಲಾಖೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಅವೇರ್ನೆಸ್ ಸ್ಲೋಗನ್ಸ್ಗಳು ಮತ್ತೆ ಕ್ಲಿಪ್ಪಿಂಗ್ಸ್ಗಳು ನಮ್ಮ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಅನೇಕ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಕ್ಲಿಪ್ಪಿಂಗ್ಸ್ ಬಗ್ಗೆ ನಾವು ಈಗಾಗಲೇ ಅವೇರ್ನೆಸ್ ಪ್ರೋಗ್ರಾಮ್ ನ ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ 1991-92 ಇಯರ್ ಇಂದ 2019 ಮತ್ತೆ 2020 ತನಕ ಅಂದ್ರೆ ಒಂದು 30 ವರ್ಷದ ಅವಧಿಯಲ್ಲಿ ಯಾರ್ಯಾರಿಗೆ ನಾವು ವೆಹಿಕಲ್ಸ್ ನ ಚೆಕ್ ಮಾಡಿ ಚೆಕ್ ರಿಪೋರ್ಟ್ ಕೊಟ್ಟಿರ್ತೇವೆ, ಅಂದ್ರೆ ವೈಲೇಷನ್ ಆಫ್ ಮೋಟಾರ್ ವೆಹಿಕಲ್ ಆಕ್ಟ್ ಅಂಡ್ ರೂಲ್ಸ್, ಇದ್ರ ಬಗ್ಗೆ ನಾವು ಚೆಕ್ ರಿಪೋರ್ಟ್ ಕೊಟ್ಟಿರ್ತೇವೆ. ಅದನ್ನ ನಮ್ಮ ಇಲಾಖೆಯಲ್ಲಿ ಅದನ್ನ DSA ಕೇಸ್ ಅಂತ ಕರಿತೇವೆ. ನಮ್ಮ ಪ್ಯಾಸೆಂಜರ್ ವೆಹಿಕಲ್ಸ್ ಅಥವಾ ಏನ್ ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ನಮ್ಮ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ ಇದ್ರ ಬಗ್ಗೆ. DSA ಕೇಸ್ ಅಂದ್ರೆ ಗೊತ್ತಿರ್ತದೆ. DSA ಕೇಸ್ ಅಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟ್ಯಾಚ್ಯುಟರಿ ಆಕ್ಷನ್ ಅಂತ ಹೇಳಿ. ಸೊ ನಾವು ಒಂದು ಚೆಕ್ ರಿಪೋರ್ಟ್ ನ ರೈಸ್ ಮಾಡಿ ಅದರಲ್ಲೂ ಏನೇನ್ ವೈಲೇಷನ್ ಮಾಡಿದ್ದಾರೆ, ಎಲ್ಲಿ ಚೆಕ್ ಆಯ್ತು, ಯಾವ ಡೇಟ್ ಅಲ್ಲಿ, ಎಲ್ಲಿ ಸ್ಥಳ ಎಲ್ಲಿ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ವಿವರ ಇರುತ್ತೆ. ಇಂಥ ಚೆಕ್ ರಿಪೋರ್ಟ್ಸ್ ಕೊಟ್ಟಿರೋ ಅಂತದನ್ನ ನಾವು ಈ 30 ವರ್ಷದ ಅವಧಿಯಲ್ಲಿ ಏನೇನ್ ಚೆಕ್ ರಿಪೋರ್ಟ್ ಕೊಟ್ಟಿದೀವಿ ಅದನ್ನೆಲ್ಲ ಇವಾಗ ನಮ್ಮ ಇಲಾಖೆಯ ಯಾವುದೇ RTO ಕಚೇರಿಗಳಿಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತೋರಿಸಿ ಅವರು ದಂಡ ಪಾವತಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ಏನು ಅಂತ ಹೇಳಿದ್ರೆ 50% ರಿಯಾಯಿತಿಯನ್ನ ಕೊಟ್ಟಿದೆ. ಈಗ ಪೊಲೀಸ್ ಅವ್ರದ್ದು ಈ ಚಲನ್ಗೂನು ಈಗಾಗ್ಲೇನೆ 50% ದಂಡ ರಿಯಾಯಿತಿಯನ್ನ ಈಗಾಗಲೇ 2-3 ಸತಿಯಿಂದನೂ ಅವ್ರು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಪೊಲೀಸ್ ಅವರು ಅನ್ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಮ್ಯಾನ್ಯುಯಲ್ ಆಗಿ ಕೊಟ್ಟಿರ್ತೀವಿ ಚೆಕ್ ರಿಪೋರ್ಟ್ಸ್ ನ. ಸೊ ಯಾರೇ ಒಬ್ರು ಈ ಒಂದು DSA ತಿರುವಳಿಗೆ ಬರಬೇಕು ಕಚೇರಿಗೆ ಅಂತ ಹೇಳಿದ್ರೆ ಅವರು ಪೂರ್ತ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಾನು ತಕೊಂಡು ಬಂದು ಆವತ್ತಿನ ಅವ್ರಿಗೆ ಚೆಕ್ ರಿಪೋರ್ಟ್ ಕೊಟ್ಟಿದ್ದ ದಿನದಲ್ಲಿ ಏನು ನೋಟಿಫಿಕೇಶನ್ ಇದೆ, ಅದರಲ್ಲಿ ಏನು ದಂಡ ಇದೆ, ಆ ಮೊತ್ತದ ಅರ್ಧದಷ್ಟು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಇದು ನಿಜವಾಗ್ಲೂ ತುಂಬಾ ನಮ್ಮ ವಾಹನ ಮಾಲೀಕರುಗಳೆಲ್ಲರೂ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಡಿಸೆಂಬರ್ 12 ತನಕ ಇದಕ್ಕೆ ಕಾಲಾವಕಾಶ ಇದೆ. ಆಕ್ಚುಲಿ ಇದನ್ನ 21/11 12/12 ತನಕ ನಾವು ಈ ಒಂದು ರಿಯಾಯಿತಿ ದರದಲ್ಲಿ DSA ದಂಡ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಇಲ್ಲಿ ತನಕ ನಮ್ಗೆ ಸ್ವಲ್ಪ ಪುವರ್ ರೆಸ್ಪಾನ್ಸ್ ಇದೆ. ನಾವು ವ್ಯಾಪಕ ಪ್ರಚಾರ ಮಾಡಿದ್ದೇವೆ. ಪ್ರತಿಯೊಂದು RTO ಕಚೇರಿಯಲ್ಲೂ ಇದಕ್ಕೆ ಅಂತ ಹೇಳಿ ಸ್ಪೆಷಲ್ ಕಿಯೋಸ್ಕ್ ನ ನಾವು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ಸಾರ್ವಜನಿಕರಿಗೆ ಬಂದವರಿಗೆ ಆದ್ಯತೆ ಮೇರೆಗೆ ಇದನ್ನ DSA ನ 50% ದಂಡದಲ್ಲಿ ರಿಯಾಯಿತಿ ದರದಲ್ಲಿ ಅವರು ತಿಳುವಳಿ ಮಾಡ್ಕೊಳ್ಳಕ್ಕೆ ನಾವು ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಅದರಿಂದ ನಮ್ಮ ಇಲಾಖೆಯ ಮನವಿ ಏನಂತ ಹೇಳಿದ್ರೆ ವಾಹನ ಮಾಲೀಕರೆಲ್ಲರೂ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.